ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪಿ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ನಾನು ಮಾರ್ನಿಂಗ್ ಟಿಫನಿಗೆ ಇಡ್ಲಿ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಮಾಡಿ ನಮ್ಮ ಮನೇಲಿ ತುಂಬ ದಿವಸನೇ ಆಗೋಗ್ಬಿಟ್ಟಿತ್ತು, ಅದಕ್ಕೆ ಇಡ್ಲಿ ಮಾಡ್ತಾಯಿದ್ದೀನಿ. ನಾನು ಇಡ್ಲಿಗೆ ಎಣ್ಣೆ ಹಾಕೋಲ್ಲ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಇಡ್ಲಿ ಪ್ಲೇಟಿಗೆ ಇಡ್ಲಿ ಹಾಕ್ಕೊತಾ ಇದ್ದೀನಿ. ಹಿಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇಡ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ಅದಕ್ಕೆ ಕಾಂಬಿನೇಷನ್ ಟೊಮೊಟೊ ಚಟ್ನಿ ಮಾಡ್ಕೊತೀನಿ. ಟೊಮೊಟೊ ಚಟ್ನಿ ತುಂಬ ಸಕ್ಕತ್ತಾಗಿರುತ್ತೆ. ರೆಸಿಪಿನ ಹೇಳ್ತೀನಿ ನೋಡಿ. ಒಂದು ಈರುಳ್ಳಿ, ಟೊಮೆಟೊ ಒಂದು 5-6 ಹಾಕ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಅದಕ್ಕೆ ಒಂದು ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿ, ಬ್ಯಾಡಗಿ ಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲಿ. ಟೊಮೊಟೊ ಫುಲ್ಲು ಸ್ಮ್ಯಾಶ್ ಆಗಬೇಕು, ಹಂಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಈ ಇಡ್ಲಿ ಕೂಡ ಆಯಿತು ನೋಡಿ. ಸಾಫ್ಟಾಗಿ ವೈಟಿಗೆ ಇಷ್ಟು ಚೆನ್ನಾಗಿದೆ ಅಲ್ವಾ ಇಡ್ಲಿ. ನನಗಂತೂ ಸಖತ್ ಇಷ್ಟ ಆಗುತ್ತೆ ಇಡ್ಲಿ ಕಾಂಬಿನೇಷನಾಗಿ ಟೊಮೊಟೊ ಚಟ್ನಿ. ಅದಾದಮೇಲೆ ಇಡ್ಲಿ ನಾವೆಲ್ಲ ತಗೊತಿದ್ದೀನಿ. ಬೆಳಗ್ಗೆ ಟಿಫನಿಗೆ ನನ್ನ ಮಗನ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕಲ್ವ, ಎಲ್ಲ ಕ್ಲೀನಾಗಿ ತಗೊತಾ ಇದ್ದೀನಿ ಇಡ್ಲಿ ಎಲ್ಲ. ನೀವು ಮಾರ್ನಿಂಗ್ ಟಿಫನ್ ಏನೇನು ಮಾಡ್ಕೊಂಡಿದ್ದೀರಾ ಗೈಸ್? ಕಮೆಂಟ್ ಮಾಡಿ ಪ್ಲೀಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ನನಗೂ ಸಪೋರ್ಟ್ ಮಾಡೋರ್ಗೂ ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಅವರ ಚಾನಲ್ ಹೋಗಿ ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಎಲ್ಲರೂ ಹೇಳ್ತೀರಾ ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತೀರಾ, ಮಾಡ್ತೀವಿ. ಅದಾದಮೇಲೆ ಮತ್ತೆ ನೀವು ನನ್ನ ಚಾನಲಿಂದ ಅನ್ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ. ನಿಜ ಬೇಜಾರಾಗ್ತಿದೆ ಗೈಸ್, ಯಾಕೆ ಹಂಗೆ ಮಾಡ್ತೀರಾ ಗೊತ್ತಿಲ್ಲ. ಅದಾದಮೇಲೆ ಎಲ್ಲ ಫುಲ್ಲು ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಂಡು ಎಣ್ಣೆಲಿ ಹುರ್ಕೊಂಡು, ಅದಾದಮೇಲೆ ನಾನು ರುಬ್ಕೊಂಡು ಇಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ಕರಿಬೇವು, ಎಣ್ಣೆ, ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಟಿಫನ್ಗೆ ನನ್ನ ಮಗನ ಟೈಮ್ ಆಯಿತು ಸ್ಕೂಲಿಗೂ. ಅವನಿಗೂ ಇಡ್ಲಿ ಮತ್ತು ಚಟ್ನಿ ಅವನಿಗೆ ಇಡ್ಲಿ ಅಂದರೆ ಸಖತ್ ಇಷ್ಟ. ಅವ್ನ ಫೇವ್ರೆಟ್ ಪ್ಲೇಟ್ ಇದು. ಯಾವಾಗಲೂ ಅವನು ಇದರಲ್ಲೇ ತಿನ್ನೋದು. ಒಂದೊಂದ್ಸಲಿ ಮಾತ್ರ ಬೇರೆ ಪ್ಲೇಟಲ್ಲಿ ತಿನ್ನಿಸ್ತೀನಿ. ಅವನು ಕೂಡ ರೆಡಿಯಾಗಿ ಕುಂತಿದ್ದೆ ಸ್ಕೂಲಿಗೆ ಹೋಗೋಕ್ಕೆ. ನೆಕ್ಸ್ಟ್ ಅವನು ಟಿಫನ್ ತಿಂದು ನಾನು ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ನಾನು ಸ್ವಲ್ಪ ಆಚೆ ಹೋಗ್ಬೇಕಾಗಿತ್ತಲ್ಲ ಅಂತ ಬೇಗೆಲ್ಲ ಕೆಲಸ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡೆ. ಆಚೆ ಹೋಗಬೇಕು, ನಾನು ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಿದ್ದೆ, ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ಕೂತಿದ್ದೀನಿ. ಇವಾಗ ನಾವು ಹೋಗೋಣ ಅಂತ ಬಂದ್ವಿ ಬಸ್ ಸ್ಟಾಪಿಗೆ ಬಂದು ನಮ್ಮ ಸಿದ್ದರಾಮಯ್ಯವ್ರು ಬಿಟ್ಟಿದ್ದಾರಲ್ಲ ಬಸ್ಸು, ಫ್ರೀ ಬಸ್ಸು, ಅದರಲ್ಲೇ ಹೋಗ್ತಾ ಇದ್ದೀವಿ. ಫ್ರೀ ಬಸ್ ಯೂಸ್ ಮಾಡ್ಕೋಬೇಕಾದ್ರೆ ಕ್ಯಾಮ್ರಾ ಕ್ಲಾರಿಟಿನೇ ಬರ್ತಾಯಿಲ್ಲ ಕರೆಕ್ಟಾಗಿ ಅಂತ ಏನೇ ಕಮೆಂಟ್ ಮಾಡ್ತಾಳೆ. ಸಿಂಕಲ್ಲಿ ಅವತ್ತೇ ಅಂದ್ಲು ಫುಲ್ ಹತ್ರ ಇಡ್ಬೇಕಾದ್ರೆ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ತೊಗೊಂಡು ಮನೆಗೆ ಕೂಡ ಬಂದೆ. ಸಂಜೆ ಆಗಿತ್ತು, ಹಾಗೆ ಸ್ವಲ್ಪ ತಲೆ ಬಚ್ಕೊಳ್ಳೋಣ ಅಂತ ಬಚ್ಕೋತಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.